ಈ ಒಂದು ಪರಾಭವ ನಾಮ ಸಂವತ್ಸರದಲ್ಲಿ ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರ ಫಲಾಫಲಗಳನ್ನು ನೋಡ ಹೊರಟ್ರೆ, ಅಶ್ವಿನಿ ಭರಣಿ ಕೃತ್ತಿಕಾ ಪಾದಂ ಮೇಷ. ಅಶ್ವಿನಿ ನಕ್ಷತ್ರದ 4 ಪಾದ, ಭರಣಿ ನಕ್ಷತ್ರದ 4 ಪಾದ, ಇನ್ನು ಕೃತ್ತಿಕಾ ನಕ್ಷತ್ರದ ಮೊದಲ ಪಾದದಲ್ಲಿ ಯಾರ್ಯಾರು ಹುಟ್ಟಿದಿರೋ ಈ ಎಲ್ಲ ನಕ್ಷತ್ರ ಪಾದದಲ್ಲಿ ಜನನವಾಗಿರತಕ್ಕಂಥವರ ರಾಶಿಯೇ ಮೇಷರಾಶಿಯಾಗಿರುತ್ತೆ. ಮೇಷರಾಶಿಯಲ್ಲಿ ಜನನವಾಗಿರ್ತಕ್ಕಂಥವರಿಗೆ ಒಂದು ವೇಳೆ ನಿಮಗೆ ನಕ್ಷತ್ರ ಗೊತ್ತಿಲ್ಲ, ಬರೀ ಹೆಸರು ಮೇಲೆ ನೋಡ್ತೀರಿ ಅಂತಂದರೆ ನೋಡಿ, ಚಕಾರ, ಲಕಾರ ಮತ್ತು ಅಕಾರದಿಂದ ಹೆಸರು ಯಾರದ್ದು ಪ್ರಾರಂಭ ಆಗುತ್ತೋ ಇವರೆಲ್ಲರೂ ಕೂಡ ಮೇಷರಾಶಿಯನ್ನು ನೀವು ಫಾಲೋ ಮಾಡಬಹುದು. ನೋಡಿ, ಮೇಷರಾಶಿಯಲ್ಲಿ ಯಾರ್ಯಾರು ಹುಟ್ಟಿರ್ತೀರಿ, ನಿಮ್ಮ ಜನ್ಮರಾಶಿಗೆ ಮೀನರಾಶಿಯಲ್ಲಿ ಶನಿ ಪರಮಾತ್ಮನ ಸಂಚಾರವಿರುತ್ತೆ, ಅರ್ಥಾತ್ ವ್ಯಯದ ಶನಿಯಾಗಿರ್ತಾನೆ. ತೃತೀಯ ಮತ್ತು ಚತುರ್ಥಾದಿ ಭಾವದಲ್ಲಿ ಗುರು ಸಂಚಾರವಿರುವಂತಹ ಒಂದು ಸಂವತ್ಸರ ಇದಾಗಿರುತ್ತೆ. ಇನ್ನು ಲಾಭಸ್ಥಾನ ಮತ್ತು ಕರ್ಮಸ್ಥಾನದಲ್ಲೇ ರಾಹು ಸಂಚಾರವಿರುವಂತಹ ಈ ಒಂದು ಸಂವತ್ಸರವಾದ್ದರಿಂದ ಸ್ವಲ್ಪ ಮಟ್ಟಿಗೆ ನಿಮಗೆ ಈ ಒಂದು ಮೇಷರಾಶಿಯವರಿಗೆ ತೃತೀಯ ಮತ್ತು ಚತುರ್ಥ ಭಾವದ ಗುರು ಸಂಚಾರದಿಂದ ನೋಡಿ, ಈ ಮೇಷರಾಶಿಗೆ ಜೂನ್ 1ರ ನಂತರದಲ್ಲಿ ಗಜಕೇಸರಿ ಯೋಗದ ಚಿಂತನೆಯನ್ನು ಮಾಡತಕ್ಕಂಥ ಒಂದು ರಾಶಿಯವರಾಗಿರ್ತೀರಿ. ಗಜಕೇಸರಿ ಸಂಜಾತಃ ತೇಜಸ್ವಿ ಧನಧಾನ್ಯವಾನ್ ಮೇಧಾವಿ ಗುಣಸಂಪನ್ನ ಸರ್ವಪ್ರಿಯಕರ ಭವೇತ್. ಅರ್ಥಾತ್ 4 ವರ್ಷಕ್ಕೆ ಬರುವಂತಹ ಒಂದು ವಿಶೇಷವಾದಂತಹ ಗಜಕೇಸರಿ ಯೋಗ ಆಳುವಂಥದ್ದು ಈ ಒಂದು ಸಂವತ್ಸರದಲ್ಲಿ ತಮ್ಮ ಪಾಲಿಗೆ ಇರತಕ್ಕಂಥದ್ರಿಂದ ವಿವಾಹವಾಗದೇ ಇರತಕ್ಕಂಥ ತರುಣರಿಗೆ ವಿವಾಹಾದಿ ಯೋಗವನ್ನು ಕೊಡ್ತಾನೆ. ಎಷ್ಟೋ ಜನ ಉದ್ಯೋಗದ ಹವಣಿಕೆಯಲ್ಲಿರ್ತೀರಿ ಅಥವಾ ಪ್ರಮೋಷನ್ ಬೇಕು ಅಂತ ಆಸೆಪಟ್ಟಿರ್ತಕ್ಕಂಥ ಈ ಒಂದು ರಾಶಿಯವರಿಗೆ ಖಂಡಿತವಾಗಿಯೂ ಪ್ರಮೋಷನ್ ಆಗುವಂತಹ ಒಂದು ಸಾಧ್ಯತೆಗಳನ್ನು ಕೂಡ ಈ ಒಂದು ಸಂವತ್ಸರದಲ್ಲಿ ಚಿಂತನೆಯನ್ನು ಮಾಡಬಹುದು. ಉದ್ಯೋಗದಲ್ಲಿ ಅಭಿವೃದ್ಧಿಗಳಿರುತ್ತೆ. ಮನೆ ಕಟ್ಟಬೇಕು ಹೇಳ್ತಕ್ಕಂಥ ಒಂದು ವ್ಯಕ್ತಿಗಳಿಗೆ ಖಂಡಿತವಾಗಿಯೂ ಮನೆ ಮಾರು ಇತ್ಯಾದಿಗಳನ್ನೆಲ್ಲವನ್ನು ಕೂಡ ಮಾಡಿಕೊಳ್ತಕ್ಕಂಥ ಒಂದು ಯೋಗ ಫಲಗಳನ್ನು ಈ ಒಂದು ಸಂವತ್ಸರದಲ್ಲಿ ಚಿಂತನೆಯನ್ನು ಮಾಡಬಹುದು. ಯಾಕೆಂದರೆ ಭಾಗ್ಯಾಧಿಪತಿಯಾಗಿ ಗುರುವು ಚತುರ್ಥ ಸ್ಥಾನದಲ್ಲಿ, ವಾಹನ ಸ್ಥಾನದಲ್ಲಿ, ಸುಖ ಸ್ಥಾನದಲ್ಲಿ, ಮಾತೃಸ್ಥಾನದಲ್ಲಿ, ಅದೇ ಪ್ರಕಾರವಾಗಿ ಭೂಮಿ ಸ್ಥಾನದಲ್ಲೇ ಗುರುವು ಉಚ್ಚನಾಗಿ ನಿಂತು ಶುಭವನ್ನು ಹೇಳ್ತಾ ಇರತಕ್ಕಂಥದ್ರಿಂದ ಖಂಡಿತವಾಗಿಯೂ ಈ ಒಂದು ಮೇಷರಾಶಿಯವರಿಗೆ ಈ ಒಂದು ಸಂವತ್ಸರದಲ್ಲಿ ಎಷ್ಟೋ ವರ್ಷಗಳ ಕನಸು, ಮನೆ ಮಾಡಬೇಕು, ಸ್ವಂತ ಮನೆ ಮಾಡಬೇಕು, ಅಥವಾ ಯಾವುದೋ ಜಮೀನು ತೆಗಿಬೇಕು, ಆಸ್ತಿ ಪರ್ಚೇಸ್ ಮಾಡಬೇಕು, ಈ ಎಲ್ಲ ರೀತಿಯಂಥ ಯೋಚನೆಗಳಿರ್ತಕ್ಕಂಥವರಿಗೆ ನಿಮ್ಮ ಇಷ್ಟಾರ್ಥಗಳೆಲ್ಲವನ್ನೂ ಕೂಡ ಆ ಗುರುವಿನ ಅನುಗ್ರಹದ ಮೇರೆಗೆ ನೀವು ಪಡೆದುಕೊಳ್ಳೋದಕ್ಕೆ ಸಾಧ್ಯತೆಗಳಿರುತ್ತೆ. ಇನ್ನು ಎಷ್ಟೋ ಜನ ಈ ವರ್ಷ ಆದರೂ ಒಂದು ಹೊಸ ಕಾರ್ ತೆಗೆದುಕೊಳ್ಬೇಕು ಅಥವಾ ಒಂದು ಬ್ರ್ಯಾಂಡೆಡ್ ಬೈಕ್ ತೆಗೆದುಕೊಳ್ಬೇಕು, ಈ ರೀತಿಯಂತಹ ಯೋಚನೆಗಳಿರುತ್ತೆ. ಖಂಡಿತವಾಗಿಯೂ ನಿಮ್ಮ ಆಲೋಚನೆಗಳೆಲ್ಲವೂ ಕೂಡ ಖಂಡಿತವಾಗಿಯೂ ಫಲವನ್ನು ನೀಡುವಂತಹ ಒಂದು ಯೋಗ ಫಲಗಳನ್ನು ಈ ಒಂದು ಸಂವತ್ಸರದಲ್ಲಿ ಚಿಂತನೆಯನ್ನು ಮಾಡಬಹುದು. ಇನ್ನು ಎಷ್ಟೋ ಜನರಿಗೆ ತಾಯಿ ತಂದೆಯರ ಪ್ರೀತಿ ವಿಶ್ವಾಸ ದೊರಕ್ತಾ ಇರೋದಿಲ್ಲ. ಹಾಗಾಗಿ ಭಾಗ್ಯಸ್ಥಾನಾಧಿಪತಿಯಾಗಿರತಕ್ಕಂಥ ಗುರುವು ಈ ಒಂದು ವರ್ಷ ಮಾತೃಸ್ಥಾನದಲ್ಲಿ, ಚತುರ್ಥ ಭಾವದಲ್ಲಿ, ಸುಖ ಸ್ಥಾನದಲ್ಲಿ ಸಂಚರಿಸ್ತಾ ಇರತಕ್ಕಂಥದ್ರಿಂದ ಎಷ್ಟೋ ತಂದೆ ಮಕ್ಕಳಿಗೆ ಡಿಸ್ಪ್ಯೂಟ್ಗಳಿರುತ್ತೆ. ಆ ರೀತಿಯಂಥ ಡಿಸ್ಪ್ಯೂಟ್ಗಳೆಲ್ಲವೂ ಕೂಡ ಈ ಒಂದು ಸಂವತ್ಸರದಲ್ಲಿ ದೂರವಾಗುತ್ತೆ. ಅತ್ಯಂತ ಪ್ರೀತಿ ವಿಶ್ವಾಸ ಗೌರವಗಳನ್ನು ನಿಮ್ಮೆಲ್ಲರಲ್ಲಿ ನೀವು ಕಂಡುಕೊಳ್ತಕ್ಕಂಥ ಒಂದು ಸುಯೋಗವನ್ನು ಕೂಡ ಆ ಒಂದು ಗುರು ನಿಮಗೆ ಖಂಡಿತವಾಗಿಯೂ ನೀಡ್ತಾನೆ. ಇನ್ನು ಪುತ್ರಕಾರಕನಾಗಿರತಕ್ಕಂಥ ಗುರು, ಧನಕಾರಕನಾಗಿರತಕ್ಕಂಥ ಗುರು, ಭಾಗ್ಯಾಧಿಪತಿಯಾಗಿ ಅವನು ಚತುರ್ಥ ಭಾವದಲ್ಲಿ ಸಂಚರಿಸ್ತಾ ಇರತಕ್ಕಂಥದ್ರಿಂದ ಎಷ್ಟೋ ಜನ ಪುತ್ರ ಸಂತಾನ ಅಪೇಕ್ಷಿಗಳಾಗಿ ಮೇಷರಾಶಿಯವರು ಇರ್ತೀರಿ. ಮೇಷರಾಶಿಯ ಹೆಣ್ಣು ಮಕ್ಕಳು ಇರ್ತಾರೆ. ಗಂಡು ಮಗು ಬೇಕು ಅಂತ ಆಸೆಪಟ್ಟಿರ್ತಕ್ಕಂಥ ಹೆಣ್ಣು ಮಕ್ಕಳು ಎಷ್ಟೋ ಜನ ಇರ್ತೀರಿ. ಖಂಡಿತವಾಗಿಯೂ ಈ ಒಂದು ಸಂವತ್ಸರದಲ್ಲಿ ನೀವು ದಂಪತಿಗಳಿರುವರು ಪ್ಲ್ಯಾನ್ ಮಾಡ್ತಕ್ಕಂಥದ್ರಿಂದ ಖಂಡಿತವಾಗಿಯೂ ಆ ಒಂದು ಯೋಗವನ್ನು ಕೂಡ ಈ ಒಂದು ಸಂವತ್ಸರದಲ್ಲಿ ಚಿಂತನೆಯನ್ನು ಮಾಡ್ತಾ ಉದ್ಯೋಗ, ವ್ಯವಹಾರ, ವ್ಯಾಪಾರ ಇತ್ಯಾದಿಗಳೆಲ್ಲವೂ ಕೂಡ ತುಂಬಾ ಚೆನ್ನಾಗಿ ನಡೆಯುವಂತಹ ಸಾಧ್ಯತೆಗಳಿರುತ್ತೆ. ಆದರೆ ಒಂದು ಜಾಗ್ರತೆ ನೋಡಿ, ಕರ್ಮಸ್ಥಾನ ಮತ್ತು ಕರ್ಮ ಲಾಭಸ್ಥಾನದಲ್ಲಿ ರಾಹು ಸಂಚಾರವಿರುವಂತಹ ಈ ಒಂದು ಸಂವತ್ಸರ ಸ್ವಲ್ಪ ಮಟ್ಟಿಗೆ ನಿಮಗೆ ಉದ್ಯೋಗದ ವಿಷಯದಲ್ಲಿ ವೈರಿಗಳ ಒಂದು ಕಿರುಕುಳಗಳು ಹೆಚ್ಚಾಗುವಂತಹ ಸಾಧ್ಯತೆಗಳನ್ನು ಈ ಒಂದು ಸಂವತ್ಸರದಲ್ಲಿ ಚಿಂತನೆಯನ್ನು ಮಾಡಬಹುದು. ಅಥವಾ ವೈರಿಗಳಿಂದ ನಿಮ್ಮ ಉದ್ಯೋಗದಲ್ಲಿ ಏನಾದರೂ ತೊಂದರೆಗಳು ಉಂಟಾಗುವಂಥದ್ದು, ಅಥವಾ ವೈರಿಗಳಿಂದ ನೀವು ಸಮಸ್ಯೆಗಳನ್ನು ಅನುಭವಿಸ್ತಕ್ಕಂಥದ್ದು, ಅಥವಾ ಕೆಟ್ಟ ಜನರ ಅಥವಾ ದುಷ್ಟ ಜನರ ಸಹವಾಸವಾಗ್ತಕ್ಕಂಥದ್ದು. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಸ್ವಲ್ಪ ಮಟ್ಟಿಗೆ ಮಾಟ ಮಂತ್ರ ಈ ರೀತಿಯಾಗಿರತಕ್ಕಂಥ ಒಂದು ಸಮಸ್ಯೆಗಳು, ಎಷ್ಟೋ ಜನರ ಉದ್ಯೋಗದಲ್ಲಿ ಇಂತಹ ಸಮಸ್ಯೆಗಳನ್ನು ಕೂಡ ಕಾಣ್ತಾ ಇರ್ತೀರಿ. ಹಾಗಿದ್ದರೆ ಅಂತಹ ಮೇಷರಾಶಿಯವರು ಉದ್ಯೋಗ ಭಾವದಲ್ಲೇ ರಾಹು ಸಂಚಾರವಿರತಕ್ಕಂಥದ್ರಿಂದ
ಎಲ್ಲ ವಿಷಯವಾಗಿ ಸ್ವಲ್ಪ ಮಟ್ಟಿಗೆ ಹುಷಾರಾಗಿರುವಂಥದ್ದು ಉತ್ತಮ ಹೇಳ್ತಕ್ಕಂಥ ಒಂದು ಕಿವಿ ಮಾತು. ಇನ್ನು ವ್ಯಯದಲ್ಲಿ ಶನಿ ಇದ್ದು 7.5 ಕೂಡ ಈ ಒಂದು ರಾಶಿಯವರಿಗೆ ಇರತಕ್ಕಂಥದ್ರಿಂದ ಸ್ವಲ್ಪ ಮಟ್ಟಿಗೆ ವ್ಯಯದ ಶನಿಯು ಲಾಸ್ ಮಾಡಿಸ್ತಾನೆ ಅಥವಾ ರಾಂಗ್ ಇನ್ವೆಸ್ಟ್ಮೆಂಟನ್ನು ಮಾಡಿಸ್ತಾನೆ. 7.5 ಮೊದಲ ಭಾಗವಾದ್ದರಿಂದ ಯಾರನ್ನೋ ನಂಬಿ ಮೋಸ ಹೋಗ್ತೀರಿ. ಎಲ್ಲ ವಿಷಯವಾಗಿ ಸ್ವಲ್ಪ ಮಟ್ಟಿಗೆ ಹುಷಾರಾಗಿರುವಂಥದ್ದು ಒಳ್ಳೆಯದು ಹೇಳುವಂತಹ ಸಲಹೆಯನ್ನು ಈ ಒಂದು ಮೇಷರಾಶಿಯವರಿಗೆ ಕೊಡ್ತಾ, ದ್ವಾದಶ ರಾಶಿಗಳಲ್ಲಿ ಮೊದಲ ರಾಶಿಯಂತಹ ಮೇಷರಾಶಿಯವರಿಗೆ ಫಲವನ್ನು ಕೂಡ ವಿಶೇಷವಾಗಿ ತಿಳಿಸಿದ್ದೇನೆ. ಸತ್ತು ಫಲಗಳನ್ನೇ ಚಿಂತನೆಯನ್ನು ಮಾಡ್ತಾ ವಿಶೇಷವಾಗಿ ಪರ್ಸಂಟೇಜ್ ವೈಸ್ ನಾವು ಹೇಳಬೇಕು ಅಂತಂದರೆ ಸಾಧಾರಣವಾಗಿ 60 ಭಾಗ ಸುಖ, 40 ಭಾಗ ದುಃಖ, 60 ಭಾಗ ಲಾಭ, 40 ಭಾಗ ಲಾಸನ್ನು ಅನುಭವಿಸ್ತಕ್ಕಂಥದ್ದು. ಅರ್ಥಾತ್ ಲಾಸ್ಗಿಂತಲೂ ಕೂಡ ಪ್ರಾಫಿಟನ್ನೇ ಈ ಒಂದು ಸಂವತ್ಸರದಲ್ಲಿ ತಾವು ಕಾಣಬಹುದಾಗಿರುತ್ತೆ. ಇನ್ನು ಈ ಒಂದು ಸಂವತ್ಸರದಲ್ಲಿ ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರು ಸಾಧಾರಣವಾಗಿ ಯಾವ ಕಲರನ್ನು ಫಾಲೋ ಮಾಡಿದರೂ ಒಳ್ಳೆಯದು ಅಂತ ಎಷ್ಟೋ ಜನರಲ್ಲಿ ಪ್ರಶ್ನೆ ಇರುತ್ತೆ ಅಲ್ವೇ. ಹಾಗಾಗಿ ಕೆಂಪು, ಹಳದಿ ಮತ್ತು ಕೇಸರಿ ಬಣ್ಣವನ್ನು ಹೆಚ್ಚಾಗಿ ಬಳಸ್ಕೊಳ್ಳಿ ಮೇಷರಾಶಿಯವರು ಈ ಒಂದು ಸಂವತ್ಸರದಲ್ಲಿ. ಇನ್ನು 1, 10 ಮತ್ತು 17 ಈ ಒಂದು ನಂಬರ್ನ ಫಾಲೋ ಮಾಡಿ. ಯಾಕೆಂದರೆ 1, 10 ಮತ್ತು 17 ಈ ಒಂದು ನಂಬರ್ನ ಹೆಚ್ಚಾಗಿ ನೀವು ಫಾಲೋ ಮಾಡಿದಲ್ಲಿ ಈ ಒಂದು ಸಂವತ್ಸರದಲ್ಲಿ ಮೇಷರಾಶಿಯವರು ಶುಭ ಫಲವನ್ನು ಕಾಣ್ತೀರಿ. ಹವಳ, ಮಾಣಿಕ್ಯ ಮತ್ತು ಪುಷ್ಯರಾಗ ಈ ಯಾವುದಾದ್ರೂ ಒಂದು ರತ್ನದ ಉಂಗುರ ಇದ್ದಲ್ಲಿ ಅಥವಾ ಈ ಒಂದು ಉಂಗುರವನ್ನು ಮಾಡಿಸಿ ಶರೀರದಲ್ಲಿ ಧಾರಣೆ ಮಾಡ್ತೀರಿ ಅಂತಂದರೆ ಮಾಡಿದಲ್ಲಿ ವಿಶೇಷವಾದಂಥ ಒಂದು ಶುಭ ಫಲವನ್ನು ಕಾಣಬಹುದು. ಇನ್ನು ಶುಭ ಸಂಖ್ಯೆಯಾಗಿ 1, 2, 3 ಮತ್ತು 9 ಹೆಚ್ಚಾಗಿ ಫಾಲೋ ಮಾಡುವಂಥದ್ದು ಒಳ್ಳೆಯದು. ಶುಭ ದಿನಾಂಕವಾಗಿ 1, 10 ಮತ್ತು 17ನೇ ತಾರೀಕನ್ನು ಫಾಲೋ ಮಾಡಿ. ಭಾನುವಾರ, ಮಂಗಳವಾರ ಮತ್ತು ಗುರುವಾರದ ದಿನದಂದು ಯಾವುದೇ ಶುಭ ಕಾರ್ಯವನ್ನು ಕೈಗೆತ್ತಿಕೊಂಡಲ್ಲಿ ಖಂಡಿತವಾಗಿ ಒಂದು ಪರಾಭವ ನಾಮ ಸಂವತ್ಸರದಲ್ಲಿ ಮೇಷರಾಶಿಯವರು ಶುಭ ಫಲವನ್ನು ಕಾಣಬಹುದು.